ಇವತ್ತು ನಾನು ಯಾವುದೇ ಥರ ತೊಗರಿಬೇಳೆ, ಕಡಲೆಬೇಳೆ, ತೆಂಗಿನಕಾಯಿಯನ್ನು ಬಳಸ್ತೇನೆ ತುಂಬಾ ಸಾಫ್ಟ್ ಆದ ಮೃದುವಾದಂಥ ಹೋಳಿಗೆ ಅಥವಾ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಒಬ್ಬಟ್ಟನ್ನು ತಕ್ಷಣಕ್ಕೆ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಗೆಣಸನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು. ಈಗ ಇವುಗಳನ್ನು ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇವುಗಳನ್ನು ಬೇಯಿಸ್ಕೋಬೇಕು. ಹಾಗಾಗಿ ಸ್ಟವ್ನ ಆನ್ ಮಾಡಿ ಕುಕ್ಕರ್ ಇಟ್ಕೊಳ್ಳೋಣ. ಈಗ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೆಣಸನ್ನು ಹಾಕೊಳ್ಳೋಣ. ಆಮೇಲೆ ಇದರಲ್ಲಿ 1 ಕಪ್ನಷ್ಟು ನೀರು ಹಾಕೊಳ್ಳೋಣ. ನೀರು ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಅರ್ಧದಷ್ಟು ನೀರಿದ್ದರೆ ಸಾಕು. ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ಸುಮಾರು ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಂಬರೋಣ. ಇವು ಬೇಯ್ತಾ ಇರಲಿ, ಅಷ್ಟರಲ್ಲಿ ಈ ಕಡೆ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ 2 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ಜಡಿ ಮಾಡಿ ಹಾಕೊತಾ ಇದ್ದೀನಿ. ನೀವು ಗೋಧಿ ಹಿಟ್ಟಿನ ಬದಲಿಗೆ ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು, ನಡೆಯುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಒಬ್ಬಟ್ಟು ಟೇಸ್ಟು ಚೆನ್ನಾಗಿರುತ್ತೆ. ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಬೇಕಂದರೆ ಹಾಕ್ಕೊಡ್ರಿ ಅಷ್ಟೇ. ಆಮೇಲೆ ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ನಮಗೆ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಿಟ್ಟು ಕಲಿಸುವಾಗ ಎಣ್ಣೆ ಹಾಕಿ ಕಲಿಸ್ಕೊಡ್ರಿ. ನೀರು ಹಾಕ್ತೇನೆ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ನೀರನ್ನು ಹಾಕಿ ಹಿಟ್ಟನ್ನು ಒಂದು ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೊಳ್ಳೋಣ. ಒಬ್ಬಟ್ಟು ಸಾಫ್ಟಾಗಿ ಬರಬೇಕಂದ್ರೆ ಹಿಟ್ಟು ಕಲಿಸುವಾಗ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ತುಂಬ ಹೊತ್ತು ನಾದ್ಕೋಬೇಕು. ಅಂದಾಗ ನಮಗೆ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ಜಿಗಿ ಬಂದರೆ ಒಬ್ಬಟ್ಟು ಕೂಡ ಸಾಫ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಡ್ರಿ. ಹಿಟ್ಟು ಈ ಹದ ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿ ಇರಬೇಕು. ಅಕಸ್ಮಾತಾಗಿ ಹಿಟ್ಟು ಗಟ್ಟಿಯಾಗಿ ಕಲಿಸಿದ್ರು ಕೂಡ ಕಲಿಸಿದ ಮೇಲೆ ಕೊನೆಯಲ್ಲಿ ಸ್ವಲ್ಪ ನೀರು ಹಚ್ಚಿಟ್ಕೊಳ್ರಿ. ನೆನೆದ ಮೇಲೆ ಸಾಫ್ಟ್ ಆಗುತ್ತೆ. ನೋಡಿರಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಮೇಲ್ಮುಚ್ಚಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ. ಹಿಟ್ಟು ನೆನೆಲಿ, ಅಷ್ಟರಲ್ಲಿ ಈ ಕಡೆ ಗೆಣಸು ಬೆಂದಿದೆ ಅಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, 4 ವಿಸಿಲ್ ಕೂಗಿಸಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ತಣ್ಣಗಾಲಿಕ್ಕೆ ಬಿಟ್ಟಿದ್ದೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇರೋದು ನಿಮಗಿಲ್ಲಿ ಗೆಣಸು ಚೆನ್ನಾಗಿ ಬೆಂದು ರೆಡಿಯಾಗಿವೆ. ಈಗ ಇದರಲ್ಲಿರುವಂಥ ಎಲ್ಲ ನೀರನ್ನ ತೆಗೆದು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಗೆಣಸು ಬೇಯಿಸಿ ಹಾಗೆ ಕೂಡ ತಿನ್ಕೋಬೋದು. ಇಲ್ಲಾಂದರೆ ಬೇಯಿಸಿರುವಂಥ ಗೆಣಸಿಗೆ ಸ್ವಲ್ಪ ಹಾಲು ಹಾಕಿ, ಬೆಲ್ಲ ಅಥವಾ ಸಕ್ಕರೆನ ಹಾಕಿ ತುಪ್ಪ ಹಾಕೊಂಡು ತಿಂದರೂ ಕೂಡ ಸೂಪರಾಗಿರುತ್ತೆ. ಇಲ್ಲಾಂದರೆ ಈ ರೀತಿ ಒಬ್ಬಟ್ಟು ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಎಲ್ಲ ಸಿಪ್ಪೆನ ತೆಗೆದಾದ್ಮೇಲೆ ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ನೀಟಾಗಿ ತುರಿದು ರೆಡಿ ಮಾಡಿಕೊಡ್ರಿ. ಈ ರೀತಿ ತುರಿಯೋದ್ರಿಂದ ನಮಗೆ ಎಲ್ಲೂ ಗಟ್ಟಿ ಅಂಶ ಉಳಿಯೋದಿಲ್ಲ. ಹಾಗಾಗಿ ನೀವು ಒಬ್ಬಟ್ಟು ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ಈ ರೀತಿ ತುರಿದೇ ಉಪಯೋಗಿಸ್ಕೊಡ್ರಿ. ನೋಡಿ, ಎಲ್ಲವನ್ನು ಈ ರೀತಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದರಿಂದ ಹೂರ್ಣನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ. ಆಮೇಲೆ ಇದರಲ್ಲಿ ಈ ಕಪ್ನಿಂದ 1 ಕಪ್ನಷ್ಟು ಬೆಲ್ಲ ಹಾಕೊಳ್ಳೋಣ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ನಾನಿಲ್ಲಿ 1 ಕಪ್ನಷ್ಟು ಹಾಕೊತಾ ಇದ್ದೀನಿ. ಆಮೇಲೆ ಇದರಲ್ಲಿ 1 ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ತಿಂಡಿ ತಿನ್ನೋ ಸ್ಪೂನಿಂದ 1 ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು. ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಬೆಲ್ಲನ ಕರಗಿಸ್ಕೊಳ್ಳೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೆಲ್ಲ ಕರಗೋವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರೋಣ. ನೆನಪಿರಲಿ, ನೀರು ಜಾಸ್ತಿ ಹಾಕಿದ್ರೆ ಪಾಕ ತೆಳ್ಳಗಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಬೆಲ್ಲನ ನೀಟಾಗಿ ಕರಗಿಸ್ಕೊಡ್ರಿ. ಪಾಕ ಬರೋವರೆಗೂ ಬೇಯಿಸ್ಕೊಳ್ಳೋದೇನು ಬೇಡ. ಜಸ್ಟ್ ಬೆಲ್ಲನ ನೀಟಾಗಿ ಕರಗಿಸ್ಕೊಂಡ್ರೆ ಸಾಕು. ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಬೆಲ್ಲ ನೀಟಾಗಿ ಕರಗಿದೆ, ಎಲ್ಲೂ ಗಟ್ಟಿ ಅಂಶ ಉಳಿದಿಲ್ಲ. ಇದರಲ್ಲಿ ಪಾಕ ಬರೋದೇನು ಬೇಡ. ಜಸ್ಟ್ ಬೆಲ್ಲ ಎಲ್ಲ ನೀಟಾಗಿ ಕರಗಿದ್ಮೇಲೆ ಈಗ ಇದರಲ್ಲಿ ಮುಂಚೆನೇ ತುರಿದಿಟ್ಕೊಂಡಿರುವಂಥ ಗೆಣಸನ್ನು ಸೇರಿಸ್ಕೊಳ್ಳೋಣ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ. ನೋಡಿ, ತುರಿದಿಟ್ಕೊಂಡಿರುವಂಥ ಎಲ್ಲ ಗೆಣಸನ್ನು ಈ ರೀತಿ ಬೆಲ್ಲದಲ್ಲಿ ಸೇರಿಸಿದ ಮೇಲೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನಿಮ್ಗೆ ಇಷ್ಟ ಇದ್ದರೆ ಈ ಟೈಮಲ್ಲಿ ಇದಕ್ಕೆ ತುರಿದಿರುವಂಥ ಕಾಯಿ ತುರಿ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನೇನು ಕಾಯಿ ತುರಿ ಸೇರಿಸಿಲ್ಲ, ಜಸ್ಟ್ ತುರಿದಿರುವಂಥ ಗೆಣಸು ಮತ್ತು ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ. ಎಲ್ಲಾದರೂ ಒಂದೊಂದು ಗಟ್ಟಿ ಇದ್ದರೂ ಕೂಡ ಈ ರೀತಿ ಸ್ಪೂನಿಂದ ಸ್ಮ್ಯಾಶ್ ಮಾಡಿಕೊಡ್ರಿ, ಸ್ಮೂತಾಗಿರೋದ್ರಿಂದ ಬೇಗನೆ ಸ್ಮ್ಯಾಶ್ ಆಗುತ್ತೆ. ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ತಾ ಹೋದಂತೆ ಗಟ್ಟಿ ಆಗುತ್ತೆ. ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ. ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಳೆ ಒಬ್ಬಟ್ಟು ಮಾಡಿದಾಗ ಹೂರಣ ಯಾವ ಹದಕ್ಕಿರುತ್ತೆ ನೋಡಿರಿ, ಆ ಹದದಲ್ಲೇ ಈ ಹೂರಣನ ರೆಡಿ ಮಾಡ್ಕೋಬೇಕು. ನೀವು ಚೆನ್ನಾಗಿ ಬೇಯಿಸ್ತಾ ಹೋದಂತೆ ಈ ರೀತಿ ಗಟ್ಟಿಯಾಗ್ಲಿಕ್ಕೆ ಶುರು ಆಗುತ್ತೆ. ನೋಡಿರಿ ಪರ್ಫೆಕ್ಟ್ ಅದಕ್ಕೆ ಹೂರಣ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಪೂರ್ತಿಯಾಗಿ ತಣ್ಣಗಾಗಲಿ, ಅಷ್ಟರಲ್ಲಿ ಕಡೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ನೆನೆಸ್ಲಿಕ್ಕೆ ಬಿಟ್ಟಿದ್ದೆ. ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಹಿಟ್ಟು ಕಲಿಸುವಾಗ ನೀರು ಹಚ್ಚಿಟ್ಟಿರ್ತೇವಲ್ವ, ಹಾಗಾಗಿ ಮತ್ತೊಮ್ಮೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ಕಲಸಿ ಹೂರಣವನ್ನು ರೆಡಿ ಮಾಡಿಕೊಡ್ರಿ. ಹೂರಣ ರೆಡಿ ಆಗುವಷ್ಟರಲ್ಲೇ ಹಿಟ್ಟು ಚೆನ್ನಾಗಿ ನೆನೆದು ರೆಡಿ ಆಗುತ್ತೆ. ನೋಡಿ ಹಿಟ್ಟು ಸಾಫ್ಟಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಹೂರಣ ಕೂಡ ತಣ್ಣಗಾಗಿದೆ. ಒಂದು ಬೌಲಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಹಚ್ಚಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಒಬ್ಬಟ್ಟು ತಟ್ಟಲಿಕ್ಕೆ ಶೀಟ್ ತೊಗೊಂಡಿದ್ದೀನಿ. ಈಗ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆ ತವ ಬಿಸಿ ಮಲ್ಕಿ ಇಟ್ಕೊಳ್ಳೋಣ. ಹಾಗಾಗಿ ಸ್ಟವ್ನ ಆನ್ ಮಾಡಿ ತವ ಬಿಸಿ ಮಲ್ಕಿ ಇಟ್ಕೊತಾ ಇದ್ದೀನಿ. ತವ ಚೆನ್ನಾಗಿ ಬಿಸಿ ಆಗಲಿ, ಅಷ್ಟರಲ್ಲೇ ಒಬ್ಬಟ್ಟು ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿರಿ, ಮೊದಲು ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಉಂಡೆನ ಮಾಡಿ ಕೈಯಲ್ಲಿ ಒಂದು ಸ್ವಲ್ಪ ಈ ರೀತಿ ಅಗಲ ಮಾಡಿಕೊಡ್ರಿ. ನೋಡಿ ಈ ರೀತಿ ಅಗಲ ಮಾಡಿ ಅಂಗೈ ಮೇಲೆ ಹಾಕಿ ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೂರಣವನ್ನು ತೊಗೊಂಡು ಒಂದು ಉಂಡೆನ ಮಾಡಿಕೊಡ್ರಿ. ಈ ರೀತಿ ಉಂಡೆನ ಮಾಡಿದ್ಮೇಲೆ ಹಿಟ್ಟಿನ ಮಧ್ಯದಲ್ಲಿಟ್ಟು ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗಬೇಕು. ಹೂರಣ ಎಲ್ಲೂ ಹೊರಗಡೆ ಬರಬಾರ್ದು, ಹಿಟ್ಟು ಮಾತ್ರ ಈ ರೀತಿ ಸೈಡಲ್ಲಿಂದ ಮೇಲೆ ಹೋಗ್ತಾ ಇರಬೇಕು. ಆ ರೀತಿ ನಾವು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಹಿಟ್ಟೇನಾದರೂ ಜಾಸ್ತಿ ಇದ್ದರೆ ಹೊರಗಡೆ ತೆಗೀರಿ, ಸ್ವಲ್ಪ ಇದ್ದರೆ ಅಲ್ಲೇ ಈ ರೀತಿ ಮಡಿಚ್ಕೊಡ್ರಿ. ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಈಗ ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತಟ್ಟಲಿಕ್ಕೆ ನಾನು ಒಬ್ಬಟ್ಟು ಶೀಟ್ ತೊಗೊಂಡಿದ್ದೀನಿ. ಮೊದಲು ಒಬ್ಬಟ್ಟು ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳೋಣ. ಆಮೇಲೆ ರೆಡಿ ಮಾಡಿರುವಂಥ ಉಂಡೆನ ಇಟ್ಟು ಈಗ ಇದ್ರ ಮೇಲ್ಗಡೆನೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಮೊದಲು ಎರಡೂ ಕಡೆಗೂ ಈ ರೀತಿ ಎಣ್ಣೆಯನ್ನು ನೀಟಾಗಿ ಸವರ್ಬಿಟ್ಟು ಆಮೇಲೆ ಒಬ್ಬಟ್ಟನ್ನು ನಿಧಾನವಾಗಿ ಲಟ್ಟಿಸ್ತಾ ಹೋಗೋಣ. ಸ್ಮೂತ್ ಇರುತ್ತೆ, ನಿಧಾನವಾಗಿ ಲಟ್ಟಿಸ್ಕೋಬೇಕು. ಎಲ್ಲ ಕಡೆಗೂ ಒಂದೇ ಸಮನಾಗಿರಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡ್ಕೋಬಾರ್ದು. ಈ ರೀತಿ ಒಬ್ಬಟ್ಟನ್ನು ಯಾರು ಬೇಕಾದರೂ ತಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ ಈ ರೀತಿ ಎಡ್ಜಸ್ ಮಾತ್ರ ದೊಡ್ಡದು ಮಾಡ್ತಾ ಹೋಗಬೇಕು, ಮಧ್ಯದಲ್ಲಿ ಹಾಗೆ ಇರಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ತಟ್ಕೊಡ್ರಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಕಾದಿರುವಂಥ ತವ ಮೇಲೆ ಹಾಕ್ಕೊಳ್ಳೋಣ. ಈ ಕಡೆ ಮುಂಚೆನೇ ತವ ಬಿಸಿ ಮಲ್ಕಿಟ್ಟಿದ್ದೆ. ತವ ಚೆನ್ನಾಗಿ ಬಿಸಿ ಆದಮೇಲೆ ಮೊದಲು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಬ್ಬಟ್ಟನ್ನು ಈ ರೀತಿ ತವ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಬೇಯೋವರೆಗೂ ತಿರುಗಿಸ್ಲೇಬೇಡ್ರಿ. ಒಂದು ಕಡೆ ಬೆಂದ ಆದಮೇಲೆ ಈ ರೀತಿ ತಿರುಗಿಸಿ ಈ ಕಡೆಗೂ ಬೇಯಿಸ್ಕೊಡ್ರಿ. ಇನ್ನೂ ಬೆಂದೇ ಇರಲ್ಲ, ಆವಾಗ ತಿರುಗಿಸ್ಕೊಂಡ್ರೆ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೆಂದಾದ್ಮೇಲೆ ತಿರುಗಿಸಿ ಎರಡು ಕಡೆಗೂ ಬೇಯಿಸ್ಕೊಡ್ರಿ, ತುಂಬ ನೀಟಾಗಿ ಬರುತ್ತೆ. ಬೇಯುವಾಗ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆನ ಹಚ್ಕೋಬೋದು, ಚೆನ್ನಾಗಿ ಬರುತ್ತೆ. ಹೂರಣ ಮತ್ತು ಹಿಟ್ಟು ಎರಡು ಕರೆಕ್ಟಾಗಿದ್ರೇ ಒಬ್ಬಟ್ಟು ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಹಾಗಾಗಿ ಎರಡನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಡ್ರಿ. ನೋಡಿರಿ ಎರಡು ಕಡೆಗೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಹಬ್ಬದಲ್ಲಿ ಗೆಣಸು ತಂದಿರ್ತೀರಿ, ಆದರೆ ಯಾರೂ ತಿಂದೇ ಇರಲ್ಲ. ಅದರಿಂದ ಈ ರೀತಿ ಒಬ್ಬಟ್ಟನ್ನು ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.